ರಾಶಿಕ್ ಅವ್ರು ನಗದು ನೋಡ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಯಾರು ಇಲ್ಲಿ ನಕ್ಕಿದ್ದು ಅಂತ ಕೇಳ್ತಾರೆ. ಅವ್ರೊಳೆ ಅಳೋ ತರ ಇಲ್ಲಿ ನಗ್ತಿರ್ತಾರೆ, ಆ ರೀತಿಯಾಗಿ ನಗಾಡೋದ ಯಪ್ಪ. ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ರಜೋತರು ಕೂಡ ಅಷ್ಟೇ, ಯಾರು ಇಲ್ಲಿ ನಕ್ಕಿದ್ದು ಅಂತ ಅಂದ್ಬಿಟ್ಟು ನೋಡಿದ್ರೆ ಇಲ್ಲಿ ರಾಶಿಕ್ ಅವರು ಅದು ನಿಜವಾಗ್ಲೂ ಕೂಡ ನಕ್ಕಂಗಿರ್ಲಿಲ್ಲ, ಅತ್ತಂಗಿತ್ತು ಅಂತ ಇಲ್ಲಿ ಹೇಳ್ತಾರೆ. ಕಿಚ್ಚ ಸುದೀಪ್ ಸರ್ ಅಂತೂ ಬಿದ್ದಿ ನಗ್ತಾರೆ. ಅಂದ್ರೆ ಪ್ರತಿಯೊಬ್ಬ ಕಂಟೆಸ್ಟೆಂಟು ಅಷ್ಟೇ ಅವರು ನಗೋ ರೀತಿ ಯಾವ ತರ ಇತ್ತು ಅಂತಂದ್ರೆ ಇಲ್ಲಿ ಅಳೋ ರೀತಿ ತರ ಇಲ್ಲಿ ಇತ್ತು, ಅದಕ್ಕೋಸ್ಕರ ಎಲ್ಲರೂ ಕೂಡ ನಗಾಡ್ತಾರೆ. ನೆಕ್ಸ್ಟ್ ಇದಾಗಿದ ತಕ್ಷಣ ಇಲ್ಲಿ ಧನುಷ್ ಅವರು ಸಾಂಗ್ ನ ಗೆಸ್ ಮಾಡ್ತಾರೆ. ಸ್ವಲ್ಪ ಕಷ್ಟ ಇತ್ತು, ಬಟ್ ಆದ್ರೂ ಕೂಡ ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಗೆಸ್ ಮಾಡಿದ್ರು. ನೀ ಸನಿಹಕ್ಕೆ ಬಂದರೆ ಹೃದಯದ ಗತಿ ಏನು, ಈ ಒಂದು ಸಾಂಗು ಕೂಡ ತುಂಬಾ ಚೆನ್ನಾಗಿದೆ. ಧನುಷ್ ಅವರು ಇಲ್ಲಿ ಗೆಸ್ ಮಾಡಿದ್ರು. ಇದಾಗಿದ ತಕ್ಷಣ ಯಾರು ಇಲ್ಲಿ ಫಸ್ಟ್ ಸೇವ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರು. ನೋಡಿ, ಫಸ್ಟ್ ಇಲ್ಲಿ ಗಿಲ್ಲಿ ನಟ ಅವರು ಸೇವ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಕ್ರೌಡ್ ಅದು ಸಿಕ್ಕಾಪಟ ಇಲ್ಲಿ ಕಿರಿಸ್ತಾರೆ. ಗಿಲ್ಲಿಯವ್ರ ವಿಚಾರ ಬಂತು, ಮತ್ತೆ ಇಲ್ಲಿ ಸೇವ್ ಆದ್ರು, ಮತ್ತೆ ಇಲ್ಲಿ ಡ್ಯಾನ್ಸ್ ಮಾಡಿದ್ರು. ಈ ವಿಚಾರ ಬಂದಿದ ತಕ್ಷಣ ಸಿಕ್ಕಾಪಟ್ಟೆ ಕ್ರೌಡ್ಗಳು ಇಲ್ಲಿ ಕಿರ್ಚಿದ್ರು. ಅವರು ಕೂಡ ಧನ್ಯವಾದ ಹೇಳಿದ್ರು. ಅಂದ್ರೆ ಯಾರ್ಯಾರು ಓಟ್ ಹಾಕೊಳ್ಳಿಸ್ತಾರೋ ತುಂಬಾನೇ ಧನ್ಯವಾದ ಅಂತ ಇಲ್ಲಿ ಹೇಳಿದ್ರು. ನೆಕ್ಸ್ಟ್ ಇದಾಗಿದ ತಕ್ಷಣ ಯಾರ ಪಾಪದ ಕೊಡ ತುಂಬಿದೆ ಅಂತ ಅಂದ್ಬಿಟ್ಟು ಹೇಳೋ ಒಂದು ಚಟುವಟಿಕೆನ ಇಲ್ಲಿ ಮಾಡಿಸ್ತಾರೆ. ನೋಡಿ, ಪ್ರತಿಯೊಬ್ಬರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತದೆ. ಕಳೆದ ವಾರ ಇಲ್ಲಿ ಒಂದು ಹಾವು ಮತ್ತು ಇಲ್ಲಿ ಏಣಿ ಕೊಟ್ಟಿದ್ರು. ಎಲ್ಲರೂ ಕೂಡ ಹಾವು ಗಿಲ್ಲಿ ಹಾವು ಅಂತ ಅಂದ್ಬಿಟ್ಟು ಕೊಟ್ಬಿಟ್ರು. ಅರೆ ಏಣಿ ಅಂತ ಕೊಟ್ಟಿದ್ದು ರಕ್ಷಿತ್ ಅವ್ರು ಮಾತ್ರ, ರಕ್ಷಿತ್ ಅವರು ಕಾವ್ಯ ಅವರು ಮಾತ್ರ ಗಿಲ್ಲಿ ಅವರಿಗೆ ಏಣಿ ಅಂತ ಕೊಟ್ಟಿದ್ರು. ಇವಾಗ ನೋಡಿ, ಯಾರು ಪಾಪದ ಕೂಡ ತುಂಬಿದೆ, ಯಾರು ಮನೆಯಿಂದ ಹೊರಗಡೆ ಹೋಗ್ಬೋದು ಅಂತ ಇಲ್ಲಿ ಹೇಳಿದ್ರೆ ಒಬ್ಬೊಬ್ರು ಒಂದೊಂದು ರೀತಿನ ಇಲ್ಲಿ ಅರ್ಥ ಮಾಡ್ಕೊಂಡಿದ್ರೆ. ಪಾಪ ರಕ್ಷಿತ್ ಅವ್ರಿಗೆ ಅರ್ಥ ಆಗಿರ್ಲಿಲ್ಲ. ಫಸ್ಟ್ ಅವ್ರು ಬಂದ ತಕ್ಷಣ ಧನುಷ್ ಅವ್ರ ಹೆಸರನ್ನ ತಗೊಂತಾರೆ. ಅದಕ್ಕೆ ಇಲ್ಲಿ ಅರ್ಥ ಆಗಿಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ಸ್ಟಾಪ್ ಮಾಡಿಬಿಟ್ಟು ಫಸ್ಟ್ ಇಲ್ಲಿ ಕರೆಯೋದನ್ನ ಅಶ್ವಿನಿ ಅವ್ರು ಕರೀತಾರೆ. ಏನಕ್ಕೆ ಅಂತಂದ್ರೆ ನೀವೇ ಟೀಚರ್ ಅಲ್ವಾ, ಅಶ್ವಿನಿ ಅವರೇ ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಕರೀತಾರೆ. ಫಸ್ಟ್ ಇಲ್ಲಿ ಅಶ್ವಿನಿ ಅವ್ರು ಬರ್ತಾರೆ, ರಜೌತ್ ಅವ್ರ ಹೆಸರನ್ನ ತಗೋತಾರೆ. ಅಂದ್ರೆ ಅವ್ರಿಗೆ ತುಂಬಾ ಅಹಂ ಇದೆ, ಅಂದ್ರೆ ರಜೌತ್ ಅವ್ರಿಗೆ ತುಂಬಾ ಅಹಂ ಇದೆ, ಅದನ್ನ ಕಡಿಮೆ ಮಾಡ್ಕೊಂಡು ಆಡ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅವ್ರ ಪಾಪದ ಕೂಡ ತುಂಬಿದೆ, ಬಂದು ಕೆಲವೇ ದಿವಸ ಆಗಿದೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಹೌದು, ಕೆಲವೇ ದಿವಸದಲ್ಲಿ ಸ್ವಲ್ಪ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅಶ್ವಿನಿ ಅವ್ರಿಗೆ ಅನಿಸ್ತದೆ. ಆದ್ರೆ ರಜೌತ್ ಅವ್ರ ಬಗ್ಗೆ ಕ್ಲಾರಿಟಿ ಕೂಡ ಕೊಟ್ಟರು, ನಾನಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡ್ತಿಲ್ಲ, ಇವರು ಈ ತರ ಹೇಳಿದ್ಮೇಲೆ ನಾನು ಟಾರ್ಗೆಟ್ ಮಾಡೇ ಮಾಡ್ತೀನಿ ಅಂತ ಕೂಡ ಇಲ್ಲಿ ಹೇಳಿದ್ರು. ನೋಡೋಣ ಯಾವ ರೀತಿ ಟಾರ್ಗೆಟ್ ಮಾಡ್ತಾರೆ ಏನು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಇಲ್ಲಿ ರಕ್ಷಿತ್ ಅವ್ರು ಬರ್ತಾರೆ. ಅವ್ರು ಇಲ್ಲಿ ಚೈತ್ರ ಅವ್ರ ಬಗ್ಗೆ ಹೇಳ್ತಾರೆ, ಅವ್ರದ್ದು ಪಾಪದ ಕೂಡ ತುಂಬಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಕೆಲವೊಂದು ವಿಚಾರದಲ್ಲಿ ಏನನ್ಸುತ್ತೆ ಅಂತಂದ್ರೆ ಬೇಕು ಅಂತಾನೆ ರಕ್ಷಿತ್ ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಅಂತ ಕೂಡ ಇಲ್ಲಿ ಅನ್ಸುತ್ತೆ. ನೆಕ್ಸ್ಟ್ ಇಲ್ಲಿ ರಜತ್ ಅವ್ರು ಬರ್ತಾರೆ. ಅವರು ಅಶ್ವಿನಿ ಅವರ ಹೆಸರನ್ನ ತಗೋತಾರೆ. ಅಂದ್ರೆ ಚಿಕ್ಕ ವಿಷಯನ ಇಲ್ಲಿ ದೊಡ್ಡದಾಗಿ ಮಾಡ್ತಾರೆ, ಮತ್ತೆ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಎಲ್ಲರೂ ಕೂಡ ಅಂತ ಇಲ್ಲಿ ಅವರೊಂದು ರೀಸನ್ ಕೊಡ್ತಾರೆ. ಮತ್ತೆ ಅವರು ಅಶ್ವಿನಿ ಅವರು ಸೇಫ್ ಆಗಿ ಆಟ ಆಡಕ್ಕೆ ನೋಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಅವರು ತುಂಬಾ ಬದಲಾಗ್ತಾ ಇದಾರೆ ಅಂತ ಕೂಡ ಇಲ್ಲಿ ಹೇಳಿದ್ರು. ಅಂದ್ರೆ ಯಾರನ್ನ ಇಲ್ಲಿ ಏನಾರ ಮಾತಾಡಿಸ್ಬೇಕು ಅಂತಂದ್ರೆ ಸ್ವಲ್ಪ ಅವ್ರು ಬದಲಾಗಿರೋ ತರ ನಾಟಕ ಆಡ್ತಾರೆ ಅಂತ ಕೂಡ ಇಲ್ಲಿ ರಜತ್ ಅವ್ರು ಇಲ್ಲಿ ಹೇಳಿದ್ರು. ಒಟ್ನಲ್ಲಿ ರಜತ್ ಅವ್ರಿಗೆ ಇಲ್ಲಿ ಅಶ್ವಿನಿ ಅವ್ರನ್ನ ಕಂಡ್ರೆ ಆಗಲ್ಲ, ಅಶ್ವಿನಿ ಅವ್ರನ್ನ ಕಂಡ್ರೆ ರಜತ್ ಅವ್ರಿಗೆ ಇಲ್ಲಿ ಆಗಲ್ಲ ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. ನೆಕ್ಸ್ಟ್ ಇಲ್ಲಿ ಗಿಲ್ಲಿ ಅವ್ರು ಬರ್ತಾರೆ. ಅವ್ರು ಬಂದ್ಬಿಟ್ಟು ರಜತ್ ಅವ್ರ ಹೆಸರನ್ನ ತಗೊಂತಾರೆ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಲ್ಲಿ ಗಿಲ್ಲಿ ಅವರು ರಜತ್ ಅವ್ರ ಹೆಸರನ್ನ ತಗೊಂತಾರೆ ಅಂತ ಅಂದ್ಬಿಟ್ಟು. ಏನಕ್ಕೆ ಅಂದ್ರೆ ಕೆಲವೊಂದು ಸನ್ನಿವೇಶಗಳಲ್ಲಿ ಅವ್ರು ಮಾತಾಡೋ ಮಾತು ನಮ್ಗೆ ಹರ್ಟ್ ಆಗಿದ್ರು ಕೂಡ ನಾವು ಅವ್ರ ಹತ್ರ ಮಾತಾಡ್ಲೇಬೇಕಾಗತ್ತೆ. ಏನಕ್ಕೆ ಅಂತಂದ್ರೆ ಅದು ಬಿಗ್ ಬಾಸ್ ಮನೆ, ಅಲ್ಲಿಂದ